ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. SRH ಪರ IPL ನ ಮೊದಲ ಪಂದ್ಯದಲ್ಲಿ ಡೆಬ್ಯೂ ಮಾಡಿದಂಥ ಪ್ರಾಫುಲ್ ಮತ್ತು ಶಾಕಿಬ್ ಹಸನ್ ಅವರು ಅದ್ಭುತ ಬೌಲಿಂಗ್ ಸ್ಪೆಲ್ಗೆ ಧೂಳಿಪಟವಾಯಿತು ಅಂತಲೇ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಪಡೆ. ಹೌದು ಸ್ನೇಹಿತರೆ, ಶಾಕಿಬ್ ಹಸನ್ ಮತ್ತು ಪ್ರಾಫುಲ್ ಅವರು ಪವರ್ ಪ್ಲೇನಲ್ಲಿ ಅದ್ಭುತ ಸ್ಪೆಲ್ ಮಾಡುವುದರ ಮೂಲಕ 9 ರನ್ಗಳಿಗೆ ಪ್ರಮುಖ 5 ವಿಕೆಟ್ಗಳನ್ನು ತೆಗೆದುಕೊಂಡರು ಅಂತಲೇ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದಂಥ ವೈಭವ್ ಸೂರ್ಯವಂಶಿ, ರಾಜಸ್ಥಾನ್ ರಾಯಲ್ಸ್ ತಂಡದ ಬಿಗ್ ಹಿಟರ್ ಎಂದೇ ಹೆಸರುವಾಸಿಯಾಗಿದ್ದಂಥ ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ನೋಡಲು ಕಾತುರದಿಂದ ಕಾಯುತ್ತಾನೆ ಇದ್ದರು. ಅವರು ಸಹ ಈ ಪಂದ್ಯದಲ್ಲಿ ಕೇವಲ ಒಂದು ಬಾಲ್ಗೆ ಗೋಲ್ಡನ್ ಡಕ್ಔಟ್ ಆಗೋದ್ರ ಮೂಲಕ ಬೇಗನೆ ಪೇಲನತ್ತನೆ ನಡೆದಾರ ಅಂತಲೇ ಹೇಳ್ಬೋದು. ಇನ್ನು ಈ ಪಂದ್ಯ ಮುಗಿದ ಬಳಿಕ ಮಾತನಾಡಿದಂಥ ವೈಭವ್ ಸೂರ್ಯವಂಶಿ ಅವರು ಅಳುತ್ತಾ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸ್ಫೋಟಕ ಹೇಳಿಕೆ. ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಏನೆಲ್ಲ ಅಚ್ಚರಿ ಹೇಳಿಕೆಗಳನ್ನು ನೀಡಿದ್ದಾರೆ ಎಂಬುದನ್ನು ಎಲ್ಲವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಆದ್ದರಿಂದ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೆ ನೋಡಿ. ಹಾಗೆ ನೀವೇನಾದರೂ ವೈಭವ್ ಸೂರ್ಯವಂಶಿಯ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆದಂಥ SRH ವಿರುದ್ಧದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಕಳಪೆ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಮೂಲಕ ಕೆಟ್ಟ ದಾಖಲೆಯನ್ನೇ ನಿರ್ಮಿಸಿದೆ ಅಂತಲೇ ಹೇಳ್ಬೋದು. ಕೇವಲ 9 ರನ್ಗಳಿಗೆ ತನ್ನ 5 ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಳ್ಳುವುದರ ಮೂಲಕ ಅದರಲ್ಲಿ ಟಾಪ್ 4 ಬ್ಯಾಟರ್ಸ್ಗಳು ಸಹ ಡಕ್ಔಟ್ ಆಗೋದ್ರ ಮೂಲಕ ಕೆಟ್ಟ ದಾಖಲೆಯನ್ನೇ ನಿರ್ಮಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಪಂದ್ಯದ ಮುಗಿದ ಬಳಿಕ ಮಾತನಾಡಿದಂಥ ರಾಜಸ್ಥಾನ್ ರಾಯಲ್ಸ್ ತಂಡದ ಬಿಗ್ ಹಿಟರ್ ಎಂದೇ ಹೆಸರುವಾಸಿಯಾಗಿರುವಂಥ ವೈಭವ್ ಸೂರ್ಯವಂಶಿ ಅವರು ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ನೋಡ್ಕೊಂಡ್ಬರೋದಾದ್ರೆ, ಮೊದಲಿಗೆ ಟಾಸ್ ಹೊತ್ತು ಬ್ಯಾಟಿಂಗ್ ಬಂದಂಥ ಸನ್ರೈಸರ್ಸ್ ಹೈದರಾಬಾದ್ ತಂಡವು ನಿಗದಿತ 20 ಓವರ್ನಷ್ಟಕ್ಕೆ 6 ವಿಕೆಟ್ ಕಳೆದುಕೊಂಡು 216 ರನ್ಗಳನ್ನು ಕಲೆ ಹಾಕಿತ್ತು. ಇನ್ನು ಈ ಪಂದ್ಯದಲ್ಲಿ ಇದರಲ್ಲಿ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಅವರು ಡಕ್ಔಟ್ ಆಗೋದ್ರ ಮೂಲಕ ಬೇಗನೆ ಪೇಲನತ್ತ ನಡೆದರು. ಇನ್ನು ಡ್ರಾವಿಸ್ ಹೆಡ್ ಅವರು 18 ರನ್ಗಳಿಗೆ ತಮ್ಮ ಆಟವನ್ನು ಮುಗಿಸಿದರು. ಕ್ಯಾಪ್ಟನ್ ಲೀಡಿಂಗ್ ದ ಫ್ರಂಟ್ ಅನ್ನುವಾಗಿ ಇಶಾನ್ ಕಿಶನ್ ಅವರು 44 ಬಾಲ್ಗಳಲ್ಲಿ 8 ಬೌಂಡರಿ, 6 ಸಿಕ್ಸರ್, 206 ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ನಲ್ಲಿ 91 ರನ್ಗಳನ್ನು ಕಲೆ ಹಾಕೋದ್ರ ಮೂಲಕ ಈ ಪಂದ್ಯವನ್ನು ಕ್ಯಾಪ್ಟನ್ ಲೀಡಿಂಗ್ ದ ಫ್ರಂಟ್ ಅನ್ನುವಾಗಿ ಮುಂದೆ ಒಯ್ದಾರೆ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಅವರು ರಾಜಸ್ಥಾನ್ ರಾಯಲ್ಸ್ ತಂಡದ ಬೌಲಿಂಗ್ಗೆ ಸ್ವಪ್ನವಾಗಿ ಕಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅವರಿಗೆ ಸಾಥ್ ಕೊಟ್ಟಂಥ ಹೆಂಡ್ರಿಸ್ ಕ್ಲಾಸನ್ ಅವರು 26 ಬಾಲ್ಗಳಲ್ಲಿ 40 ರನ್ಗಳನ್ನು ಹೊಡೆಯೋದ್ರ ಮೂಲಕ 1 ಬೌಂಡರಿ, 3 ಸಿಕ್ಸರ್ ಒಳಗೊಂಡಂಥ ಭರ್ಜರಿಯಾಗಿ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನಿತೀಶ್ ರೆಡ್ಡಿ ಅವರು 28 ರನ್ ಹಾಗೂ ಸಾಹಿಲ್ ಆರೋರ್ ಅವರು 24 ರನ್ಗಳ ನೆರವಿನಿಂದ SRH ತಂಡವು 200+ ರನ್ಗಳನ್ನು ಕಲೆ ಹಾಕಿತ್ತಂತಲೇ ಹೇಳ್ಬೋದು. ಇನ್ನು ಬೌಲಿಂಗ್ ಪರ ನೋಡೋದಾದ್ರೆ ಜೋಫ್ರಾ ಆರ್ಚರ್ ಅವರು 2 ವಿಕೆಟ್ ಹಾಗೂ ತುಷಾರ್ ದೇಶಪಾಂಡೆ, ಸಂದೀಪ್ ಶರ್ಮಾ, ಪ್ರಿಯಾಂಕ್ ಪರಾಗ್ ಅವರು ತಲಾ ಒಂದೊಂದು ವಿಕೆಟ್ ಪಡೆದು ಮಿಂಚಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಸಾಧಾರಣ ಈ ಸ್ಪರ್ಧಾತ್ಮಕ ಮೊತ್ತವನ್ನು ಚೇಸ್ ಮಾಡಲು ಬಂದಂಥ ರಾಜಸ್ಥಾನ್ ರಾಯಲ್ಸ್ ತಂಡವು 19 ಓವರ್ಗಳಿಗೆ ತನ್ನ ಎಲ್ಲ ಪ್ರಮುಖ 10 ವಿಕೆಟ್ಗಳನ್ನು ಕಳೆದುಕೊಳ್ಳುವುದರ ಮೂಲಕ 159 ರನ್ಗಳನ್ನು ಮಾತ್ರ ಕಲೆ ಹಾಕಲು ಶಕ್ತವಾಯಿತು. ಇದರಿಂದ SRH ತಂಡವು 57 ರನ್ಗಳಿಂದ ಭರ್ಜರಿಯಾಗಿ ಪಂದ್ಯವನ್ನು ಗೆದ್ದುಕೊಂಡಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಪರ ಬ್ಯಾಟಿಂಗ್ ಲೈನಪ್ ಯಾವ ರೀತಿ ಇತ್ತು ಅಂತ ನೋಡ್ಕೊಂಡು ಬರೋದಾದರೆ, ಯಶಸ್ವಿ ಜೈಸ್ವಾಲ್ ಅವರು ಕೇವಲ 1 ರನ್ಗಳಿಗೆ ಪೇಲನತ್ತ ನಡೆದರು. ಇನ್ನು ವೈಭವ್ ಸೂರ್ಯವಂಶಿ, ಧ್ರುವ್ ಜುರೇಲ್ ಹಾಗೂ ಪೀಟರ್ ವೆಸ್ ಅವರು ಗೋಲ್ಡನ್ ಡಕ್ಔಟ್ ಆಗೋದ್ರ ಮೂಲಕ ಬಂದಷ್ಟೇ ವೇಗವಾಗಿ ಪೇಲನತ್ತ ನಡೆದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ರಿಯಾನ್ ಪರಾಗ್ ಅವರು 4 ರನ್ಗೆ ತಮ್ಮ ಆಟವನ್ನು ಮುಗಿಸಿದರು. ಹಾಗೂ ರವೀಂದ್ರ ಜಡೇಜಾ, ಡಿಯಾನ್ ಪೆರೇರಾ ಅವರು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದಿಂದ SRH ತಂಡವು RCBಯ ರೆಕಾರ್ಡನ್ನು ಸೇವ್ ಮಾಡಿತ್ತಂತಲೇ ಹೇಳ್ಬೋದು ಸ್ನೇಹಿತರೆ. ರವೀಂದ್ರ ಜಡೇಜಾ ಅವರು 45 ರನ್ ಹಾಗೂ ಪೆರೇರಾ ಅವರು 69 ರನ್ಗಳನ್ನು ಹಾಗೂ ತುಷಾರ್ ದೇಶಪಾಂಡೆ ಅವರು 25 ರನ್ಗಳು ರಾಜಸ್ಥಾನ್ ರಾಯಲ್ಸ್ ಪರ ಟಾಪ್ 3 ಸ್ಕೋರರ್ ಎಂಬ ಹೆಗ್ಗಳಿಕೆಗೂ ಸಹ ಪಾತ್ರರಾದರು. ಇನ್ನು ಬೌಲಿಂಗ್ ಪರ ನೋಡೋದಾದರೆ ಪ್ರಫುಲ್ ಎಂಗಿ ಹಾಗೂ ಸಾಹೇಬ್ ಹುಸೇನ್ ಅವರು ತಲಾ 4 ವಿಕೆಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಧೂಳಿಪಟ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಶಾನ್ ಮಲಿಂಗ್ ಅವರು 2 ವಿಕೆಟ್ ಪಡೆದು ಮಿಂಚಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಪಂದ್ಯ ಮುಗಿದ ಬಳಿಕ ಮಾತನಾಡಿದಂಥ ವೈಭವ್ ಸೂರ್ಯವಂಶಿ ಅವರು ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ನೋಡ್ಕೊಂಡು ಬರೋಣ. ಇನ್ನು ವೈಭವ್ ಸೂರ್ಯವಂಶಿ ಈ ರೀತಿಯಾಗಿ ತಿಳಿಸಿರ್ತಾರೆ ಸ್ನೇಹಿತರೆ, ಎಲ್ಲ ದಿನವೂ ಸೋಮವಾರ ಆಗಿರುವುದಿಲ್ಲ, ಅದೇ ರೀತಿ ಎಲ್ಲ ದಿನವೂ ನಮ್ಮ ಬ್ಯಾಟಿಂಗ್ ನಡೆಯುವುದಿಲ್ಲ. ಆದ್ದರಿಂದ ನಾವು ಈ ಪಂದ್ಯದಲ್ಲಿ ತುಂಬಾನೇ ಎಡವಟ್ಟು ಮಾಡಿದೆವು ಹಾಗೂ ಈ ಪಂದ್ಯದಲ್ಲಿ ನನ್ನ ಅಗ್ರೆಸಿಂಗ್ ಬ್ಯಾಟಿಂಗ್ ತೋರಿಸಲು ನಾನು ತುಂಬಾನೇ ಕಾತುರದಿಂದ ಕಾಯುತ್ತಾ ಇದ್ದೆ. ಆದಷ್ಟು ಬೇಗನೆ ಪಂದ್ಯವನ್ನು ಮುಗಿಸಿಗೆಸಿ 2 ಅಂಕವನ್ನು ಪಡೆದುಕೊಂಡು ಬೇಗನೆ ಮನೆಗೆ ಹೋಗಬೇಕೆಂದು ನಾನು ತುಂಬಾನೇ ಆತುರದಿಂದ ಕಾಯುತ್ತಾ ಇದ್ದೆ. ಆದರೆ ಏನು ಗೊತ್ತಿಲ್ಲ, ಏನಾಯ್ತೋ ಗೊತ್ತಿಲ್ಲ, ಈ ಪಂದ್ಯದಲ್ಲಿ 1 ರನ್ಗೆ ಗೋಲ್ಡನ್ ಡಕ್ಔಟ್ ಆದ್ರ ಮೂಲಕ ಬೇಗನೆ ಪೇಲನತ್ತ ನಡೆದನು. ಇನ್ನು ನನ್ನ ಬ್ಯಾಟಿಂಗ್ ಮುಗಿದ ಬಳಿಕ ಬಂದಂಥ ಧ್ರುವ್ ಜುರೇಲ್ ಅವರು ಸಹ ಬೇಗನೆ ಗೋಲ್ಡನ್ ಡಕ್ಔಟ್ ಆಗಿ ಅವರು ಸಹ ಬೇಗನೆ ಪೇಲನತ್ತ ಬಂದರು. ಆದ ಕಾರಣದಿಂದ ನನ್ನ ಬ್ಯಾಟಿಂಗ್ ವೈಫಲ್ಯದಿಂದ ರಾಜಸ್ಥಾನ್ ರಾಯಲ್ಸ್ ತಂಡವು ಹೀನಾಯವಾಗಿ ಸೋಲಬೇಕಾಯಿತು ಎಂದು ಹೇಳಿರ್ತಾರೆ ಸ್ನೇಹಿತರೆ. ನಾನು ಮುಂದಿನ ಪಂದ್ಯದಲ್ಲಿ ಈ ರೀತಿ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದಿಲ್ಲ. ಇನ್ನೂ ಒಂದು 4-5 ಬಾಲ್ಗಳು ಏನಾದರೂ ನಾನು ಆಡಿದ್ದರೆ SRH ತಂಡವನ್ನು ಧೂಳಿಪಟ ಮಾಡೋದಂತೂ ಪಕ್ಕಾ ಇತ್ತು. ಆದ್ದರಿಂದ ನಾನು ಒಂದೇ ಬಾಲಿಗೆ ಪೇಲನತ್ತ ನಡೆದುದರಿಂದ ಈ ಪಂದ್ಯ 57 ರನ್ಗಳಿಂದ ಸೋಲಬೇಕಾಯಿತು. ಮುಂದಿನ ಪಂದ್ಯಗಳಲ್ಲಿ ನಾವು ಸ್ಟ್ರಾಂಗ್ ಕಂಬ್ಯಾಕ್ ಮಾಡುವುದರ ಮೂಲಕ ಈ ಸೀಸನ್ನ ಫೈನಲ್ ತಲುಪುವುದರ ಮೂಲಕ
ಫೈನಲ್ ಕಪ್ ಅನ್ನು ಎತ್ತಿ ಹಿಡಿಯುತ್ತೇವೆ ಎಂದಿಗೆ ವೈಭವ್ ಸೂರ್ಯವಂಶಿ ಅವರು ಹೇಳಿರ್ತಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರು ಮುಂದಿನ ಪಂದ್ಯಗಳಲ್ಲಿ ಯಾವ ರೀತಿ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಾರೆ ಎಂಬುದನ್ನು ನಾವು ಕಾಯ್ತಾ ಇದ್ದೇವೆ. ಇದೇ ತರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗಡೆ ಕಾಣುವಂತ ಬೆಲ್ ಐಕಾನ್ ಆನ್ ಇಟ್ಟುಕೊಳ್ಳಿ. ಮರ್ಯಾದೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.